ವಾವ್! ಇಟ್ಸ್ ಸೋ ಬ್ಯೂಟಿಫುಲ್ ಅನ್ವಿ ಅಂತ ಗೌತಮ್ ಅನ್ವಿತಾ ಕೈಲಿ ಹಿಡ್ಕೊಂಡಿದ್ದ ನೆಕ್ಲೆಸ್ ನೋಡಿ ಹೇಳ್ದ. ಇಂಟೆನ್ಷನಲಿ ಭಯದಲ್ಲಿದ್ದ ಅನ್ವಿತಾ ಮತ್ತು ಗೀತಾ ಗಮನನ ಬೇರೆ ಕಡೆ ಸೆಳೆಯೋಕೆ ಗೌತಮ್ ಟ್ರೈ ಮಾಡ್ದ. ಯಾಕಂದ್ರೆ ಅವನು ಓರೆಗಣ್ಣಲ್ಲಿ ಶಾಪ್ ಓನರ್ ಮುಖನೇ ದಿಟ್ಟಿಸಿ ನೋಡ್ತಿದ್ದ. ಯುವರಾಜನ ಡೀಪ್ ಆದ ಕಣ್ಣು ತುಂಬಾ ಶಾರ್ಪ್. ಶಾಪ್ ಓನರ್ ಮನ್ಸಲ್ಲಿ ಏನು ಓಡ್ತಿರ್ಬೋದು ಅಂತ ಅವನು ಗೆಸ್ ಮಾಡಿದ್ದ. ಅನ್ವಿತಾಗೆ ಅವಮಾನ ಆಗೋದು ಅವನಿಗೆ ಇಷ್ಟ ಇರಲಿಲ್ಲ. ಗೌತಮ್ ಮಾತು ಕೇಳಿ ಅನ್ವಿತಾ ಬಾಡಿಗಾರ್ಡ್ಸ್ನ ಇಗ್ನೋರ್ ಮಾಡಿ ಒಂದು ನೆಕ್ಲೆಸ್ನ ಟ್ರೈ ಮಾಡಿದವಳು ಅದರ ಕಾಸ್ಟ್ನ ನೋಡಿ ವಾಪಸ್ ಇಟ್ಲು. ಆ ಶಾಪ್ನ ಓನರ್ ಸೇಠ್ಜಿ ನಗ್ತಾ, ನೋಡಿ ಮೇಡಮ್, ನಾನು ತುಂಬ ಕ್ಲಾಸಿಯಾಗಿರೋ ಡಿಸೈನ್ನ ತೋರಿಸ್ತಿದ್ದೀನಿ. ಇದರಲ್ಲಿ ಯಾವುದೂ ಇಷ್ಟ ಆಗಿಲ್ಲ ಮೇಡಮ್ ಜಿ. ನಿಮ್ಮ ಮುಖ ನೋಡಿದ್ರೆ ಹಾಗೆ ಅನಿಸ್ತಿದೆ ಅಂತ ಅನುಮಾನದಲ್ಲಿ ಕೇಳ್ದ. ಅನ್ವಿತಾ ಕ್ಯಾಶುಯಲಿ ನಗ್ತಾ, ಅಯ್ಯೋ ಹಾಗೇನಿಲ್ಲ, ಕೆಲವಿಷ್ಟ ಆದ್ವು, ಆದರೆ ಆದರೆ ಏನಾಯ್ತು, ಈ ಶಾಪ್ಗೆ ತುಂಬ ಜನ ಕಸ್ಟಮರ್ಸ್ ಬರ್ತಾರೆ ಮೇಡಮ್ ಜಿ. ಆದರೆ ನಾನೇ ಎದ್ದು ಬಂದು ಜ್ಯುವೆಲ್ರಿ ಯಾವತ್ತೂ ತೋರಿಸಿಲ್ಲ. ಎಲ್ಲ ನಮ್ಮ ಸೇಲ್ಸ್‌ಮನ್‌ಗಳು, ನಮ್ಮ ಸ್ಟಾಫ್‌ಗಳೇ ತೋರಿಸ್ತಾರೆ. ಬಟ್ ಇವತ್ತು ಖುದ್ದಾಗಿ ಬಂದಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ಖಂಡಿತ ತಗೊಳ್ಳಿ. ಡಿಸ್ಕೌಂಟ್ ಹಾಕ್ಕೊಡ್ತೀನಿ, ಡೋಂಟ್ ವರಿ. ಅನ್ವಿತಾ ನಕ್ಕು, ಥ್ಯಾಂಕ್ ಯು ಸರ್. ನಾನು ಒಂದನ್ನು ಚಾಯ್ಸ್ ಮಾಡ್ತೀನಿ. 2 ಮಿನಿಟ್ಸ್ ಟೈಮ್ ಕೊಡಿ. ಹಾಗೆ ಹೇಳಿದ ಅನ್ವಿತಾ ಟೇಬಲ್ ಮೇಲಿರೋ ನೆಕ್ಲೆಸ್‌ನ ಕೇರ್‌ಫುಲ್ ಆಗಿ ನೋಡೋಕೆ ಶುರು ಮಾಡಿದ್ಲು. ಅದು ಎಷ್ಟು ಶೈನ್ ಆಗ್ತಿತ್ತು ಅಂದ್ರೆ ಅದರ ರಿಫ್ಲೆಕ್ಷನ್ ಅನ್ವಿತಾ ಮುಖದ ಮೇಲೆ ಬಿದ್ದು ಅವಳ ಕಣ್ಗಳು ಚಂದ್ರನ ಹಾಗೆ ಹೊಳಿತಿದ್ವು. ಅದನ್ನ ಗೌತಮ್ ಅಬ್ಸರ್ವ್ ಮಾಡಿದ್ದ. ಸೇಠ್ಜಿ ಆ ನೆಕ್ಲೆಸ್ನ ತೆಗೆದು ಅನ್ವಿತಾ ಕೊಡಕ್ ಹೋದ. ಅವಳು ಸಂಕೋಚದಲ್ಲಿ, ಅಯ್ಯೋ ಬೇಡ, ಇದು ಇದು ಕಾಸ್ಟ್ಲಿ ಆಗತ್ತೆ. ನಮ್ ಬಜೆಟ್ ಏನಿದ್ರು 50,000 ಅಷ್ಟೇ. 50,000 ಅಂತ ಹೇಳಿದ್ ಕೇಳಿ ಶಾಪ್ ಓನರ್ ಮುಖ ಕೆಂಪ್ಗಾಯ್ತು. ಅವನು ಕೋಪದಲ್ಲಿ ತನ್ನ ಮುಂದೆ ಹರಡಿದ್ದ ಎಲ್ಲಾ ಜ್ಯುವೆಲ್ರಿನೂ ಬಾಕ್ಸಲ್ಲಿ ಹಾಕಿ ಎತ್ತಿಡಕ್ ಶುರು ಮಾಡ್ದ. ಅಲ್ಲಿರೋ ಸ್ಟಾಫ್ಗಳೆಲ್ಲ ಆಶ್ಚರ್ಯದಲ್ಲಿ ತಮ್ಮ ಕೆಲಸ ಬಿಟ್ಟು ಓನರ್ ಕಡೆನೇ ನೋಡ್ತಿದ್ರು. ಅರೆ, ಏನಾಯ್ತು ಸರ್? ಯಾಕೆಲ್ಲ ತೆಗಿತಿದ್ದೀರಾ? ನಾವಿನ್ನೂ ಸೆಲೆಕ್ಟ್ ಮಾಡಿಲ್ಲ. ಇನ್ನೇನಮ್ಮ ಮಾಡ್ಲಿ? ಇದನ್ನೆಲ್ಲ ಪ್ಯಾಕ್ ಮಾಡಿ ಫ್ರೀಯಾಗಿ ಕೊಟ್ಬಿಡು ಅಂತೀಯಾ? ನೋಡಿ ಸಿಸ್ಟರ್, ದುಡ್ಡಿಲ್ಲ ಅಂದ್ರೆ ಇಷ್ಟು ದೊಡ್ಡ ಶಾಪ್ಗೆ ಬರಬಾರ್ದು. ಅಥವಾ ಬಂದ ತಕ್ಷಣ ನಿಮ್ಮ ಬಜೆಟ್ ಹೇಳಬೇಕಿತ್ತು. ಸುಮ್ಮನೆ ನನ್ನ ಟೈಮ್, ಎನರ್ಜಿ ಎರಡೂ ಯಾಕೆ ವೇಸ್ಟ್ ಮಾಡಿದ್ರಿ? ಸರ್, ಅದು ಹಾಗಲ್ಲ, ಕೋಪ ಮಾಡ್ಕೋಬಿಡಿ. ನಮಗೆ ಸ್ವಲ್ಪ ಲೋ ಪ್ರೈಸಲ್ಲಿ ನೆಕ್ಲೆಸ್ ಬೇಕು. ಸೇಠ್ಜಿ ಕೋಪದಲ್ಲಿ ಗೊಣಗ್ತಿದ್ದ. ಹೇಳ್ದೆ ಕೇಳ್ದೆ ಬರೋದು, ನಮ್ದು ಮೂಡ್ ಹಾಳು ಮಾಡೋದು. ಈ ಮಿಡಲ್ ಕ್ಲಾಸ್ ಜನಗಳ ಮೆಂಟಾಲಿಟಿನೇ ಇಷ್ಟು. ಶ್ರೀಮಂತರ ಥರ ಶೋಕಿ ಬೇರೆ. ನಿಮ್ ಬಜೆಟ್ ಕಮ್ಮಿ ಅಂತ ಹೇಳಿ ಸಾಯಕ್ಕೇನಾಗಿತ್ತು? ಗೀತಾ ಅಸಮಾಧಾನದಲ್ಲಿ ಸೇಠ್ಜಿನ ಗದರ್ತಾ, ರೀ ಮಿಸ್ಟರ್, ಏನ್ ನೀವು ಆಗ್ಲಿಂದ ನಮಗ್ ಬಾಯಿಗೆ ಬಂದಂಗೆ ಅಂತಿದ್ದೀರಾ? ನಮ್ ಮಾತನ್ನ ಕೇಳಕ್ಕೂ ರೆಡಿ ಇಲ್ದೆ ಎಲ್ಲ ಜ್ಯುವೆಲ್ರಿ ತಂದು ಕಣ್ಮುಂದೆ ಇಟ್ಟೋ ನೀವು. ನಿಮ್ದೇ ತಪ್ಪು. ವಾವ್! ಎಂಥ ಮಾತು ಹೇಳಿದ್ಯಮ್ಮ. ನಿಮ್ಮತ್ರ ದುಡ್ಡಿಲ್ಲ, ಇದೆಲ್ಲ ಬರೀ ಬಿಲ್ಡಪ್ ಅಂತ ನನಗೆ ಆಗ್ಲೇ ಅನುಮಾನ ಬಂದಿತ್ತು. ಗೀತಾ ಇರಿಟೇಷನಲ್ಲಿ ಜಗಳಕ್ಕೆ ಶುರು ಹಚ್ಕೊಂಡ್ಳು. ಸಾಕಿ ಸುಮ್ನಿರಯ್ಯ, ಕಂಡಿದ್ದೀನಿ. ನಮ್ಮತ್ರ ದುಡ್ಡಿಲ್ಲ ಅಂತ ನಿಂಗ್ಯಾರು ಹೇಳಿದ್ದು? ಇಷ್ಟು ದೊಡ್ಡ ಶಾಪ್ ಹಾಕೊಂಡಿದ್ದೀರಾ, ಕಸ್ಟಮರ್ಸ್ ಹ್ಯಾಂಡಲ್ ಮಾಡಕ್ಕೆ ಗೊತ್ತಿಲ್ಲ ನಿಮ್ಗೆ? ಈ ನೆಕ್ಲೆಸ್‌ಗೆ 12 ಲಕ್ಷ ಆಗತ್ತೆ. ಕೊಡ್ತೀರಾ? ದುಡ್ಡು ಕೊಟ್ಟು ತಗೊಂಡೋಗಿ, ನೋಡೋಣ ನಿಮ್ ಧೈರ್ಯನ. ಶಾಪಲ್ಲಿ ಒಳ್ಳೆ ಡ್ರಾಮಾ ಶುರುವಾಗಿತ್ತು. ಬಂದಿರೋ ಕಸ್ಟಮರ್ಸ್ ಕಣ್ಗಳು ಗೌತಮ್ ಮತ್ತು ಅನ್ವಿತಾ ಮೇಲಿದ್ವು. ಸೇಠ್ಜಿ ಅನ್ವಿತಾ ಕಣ್ಣೀರ್ ನೋಡಿ ಸ್ವಲ್ಪ ಸಮಾಧಾನವಾಗಿ, ಮೇಡಮ್ ಜಿ, ನನ್ನ ಹತ್ರ ಎಲ್ಲ ಬಡ್ಜೆಟ್‌ದು ನೆಕ್ಲೆಸ್ ಇದೆ. ಏನೋ ನಿಮ್ಗೆ ಬೇಜಾರಾಗ್ಬಾರ್ದು ಅಂತ ತೋರಿಸ್ತೀನಿ ಅಂದವನು ಗೌತಮ್ ಕಡೆ ಕೋಪದಲ್ಲಿ ನೋಡ್ದ. ಆಮೇಲೆ ತನ್ನ ಪಕ್ಕ ಇದ್ದ ಸೇಲ್ಸ್ಮನ್ಗೆ ಸನ್ನೆ ಮಾಡಿ ಜ್ಯುವೆಲ್ರಿನ ತೋರ್ಸಕ್ ಹೇಳ್ದ. ಅನ್ವಿತಾ ತನ್ನ ಅಳುವನ್ನ ಕಂಟ್ರೋಲ್ ಮಾಡ್ಕೋತಾ ಒಂದು ಸಿಂಪಲ್ ಆಗಿರೋ ನೆಕ್ಲೆಸ್ನ ಚೂಸ್ ಮಾಡ್ಕೊಂಡ್ಲು. ಅದ್ರ ವ್ಯಾಲ್ಯೂ 60,000. ಅನ್ವಿತಾ ಅದನ್ನ ಪ್ಯಾಕ್ ಮಾಡಕ್ ಹೇಳಿ ಗೀತಾ ಕಡೆ ತಿರುಗಿ, ಅಮ್ಮ ದುಡ್ಡು ಕೊಡು. ಗೌತಮ್ ಹಿಡ್ಕೊಂಡಿದ್ದ ತನ್ನ ಪರ್ಸ್ನ ಕಿತ್ಕೊಂಡ್ಲು. ನಂತರ ಹಣ ತೆಗೆದು ಕೌಂಟ್ರಲ್ಲಿ ಕೊಟ್ಟು ಗೌತಮ್ ಕಡೆ ಕೋಪದಿಂದ ನೋಡ್ತಾನೆ ಶಾಪಿಂದ ಹೊರಗೆ ನಡೆದ್ಲು. ಅನಿಲ್ ಮತ್ತೆ ಅನ್ವಿತಾ ಇಬ್ರು ನೆಕ್ಲೆಸ್ ಬ್ಯಾಗ್ ತಗೊಂಡು ಅವಳ ಹಿಂದೆ ಹೊರಟ್ರು. ಅನ್ವಿ, ನೀವೆಲ್ಲ ಮನೆಗೆ ಹೋಗಿ, ನಾನು ಆಮೇಲೆ ಬರ್ತೀನಿ. ಅನ್ವಿತಾ ನೆಕ್ಲೆಸ್ ಬಗ್ಗೆನೇ ಯೋಚಿಸ್ತಾ ಕಾರ್ನ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ಲು. ಬೇರೆ ಮಾತುಗಳು ಅವಳ ಕಿವಿಗೆ ಹೋಗ್ಲಿಲ್ಲ. ನೆಕ್ಸ್ಟ್ ಮೊಮೆಂಟ್ ಕಾರ್ ಸ್ಪೀಡಲ್ಲಿ ಮುಂದಕ್ಕೆ ಹೋಯ್ತು. ಅನ್ವಿತಾ ಕಾರು ರೋಡಿಂದ ಕಣ್ಮರೆ ಆದ ತಕ್ಷಣ ಗೌತಮ್ ಮುಖದಲ್ಲಿ ಒಂದು ಡೆವಿಲಿಶ್ ಸ್ಮೈಲ್ ಇತ್ತು. ಅದೇ ಹೊತ್ತಿಗೆ ಆ ಶಾಪ್ ಓನರ್ನ ಫೇವರೇಟ್ ಸ್ಟಾಫ್ ಒಬ್ನು ಗೌತಮ್ನ ನೋಡಿ ಕೌಂಟರಿಂದ ಆಚೆ ಬರ್ತಾ, ಏ ಮಿಸ್ಟರ್, ಶಾಪಲ್ಲಿ ತುಂಬಾ ಜನ ಕಸ್ಟಮರ್ಸ್ ಇದ್ದಾರೆ, ಮತ್ತ್ಯಾಕೆ ಒಳಗೆ ಬಂದ್ರಿ? ಗೆಟ್ ಔಟ್. ಆಗ್ಲೇ 12 ಲಕ್ಷದ ನೆಕ್ಲೆಸ್ನ ತೋರಿಸಿದ್ರಲ್ಲ, ಐ ವಾಂಟ್ ಟು ಪರ್ಚೇಸ್ ಇಟ್. ಆ ಪೀಸ್ನ ಇನ್ನೊಮ್ಮೆ ನೋಡ್ಬೇಕು. ಗೌತಮ್ ಮಾತು ಕೇಳಿಸ್ಕೊಂಡು ಅಲ್ಲಿರೋರು ಎಲ್ರೂ ಜೋರಾಗಿ ನಗಕ್ ಶುರು ಮಾಡಿದ್ರು. ಸೇಠ್ಜಿ ನಗ್ತಾ, ವಾಟ್? ಆ ನೆಕ್ಲೆಸ್ ಬೇಕಾ? ಬ್ರದರ್, ನಿಮ್ಗೆ ತಲೆ ಕಟ್ಟಿರ್ಬೇಕು. ಇದೇ ರೋಡಲ್ಲಿ ಸ್ಟ್ರೇಟ್ ಆಗಿ ಹೋದ್ರೆ ಅಲ್ಲೊಂದು ಮೆಂಟಲ್ ಹಾಸ್ಪಿಟಲ್ ಸಿಗತ್ತೆ. ನೀವ್ಯಾಕೆ ಅಲ್ಲಿಗೆ ಹೋಗ್ಬಾರ್ದು ಅಂದ. ಗೌತಮ್ ಸ್ಟ್ರಾಂಗ್ ವಾಯ್ಸಲ್ಲಿ, ನಿಮ್ಮ ಜೋಕ್ಗಳು ಮುಗ್ದಿದ್ರೆ ನೆಕ್ಲೆಸ್ ತೋರಿಸ್ತೀರಾ? ಸ್ಟಾಫ್ ನಗೋದ್ನ ನಿಲ್ಸಿ, ಅಯ್ಯೋ, ನಿಮ್ ಬಜೆಟ್ಲಿ ಆ ನೆಕ್ಲೆಸ್ ಇಲ್ವಲ್ಲ?
ಗೌತಮ್ ಆರಾಮಾಗಿ ಚೇರ್ ಎಳ್ಕೊಂಡು ರಾಜನಾಗೆ ಕಾಲ್ ಮೇಲೆ ಕಾಲ್ ಹಾಕಿ ಗತ್ತಲ್ಲಿ ಕುತ್ಕೊಂಡ. ಗೌತಮ್ ಕಿರಿಕಿರಿಲಿ ಜೇಬಿಂದ ಫೋನ್ ತೆಗೆದ. ಕೂಡಲೇ ಒಂದು ನಂಬರ್ಗೆ ಕಾಲ್ ಮಾಡ್ದ. ಪಟೇಲ್ರೆ, ವಿಜಯನಗರ ಮೇನ್ ರೋಡ್ ಶ್ರೀನಿಧಿ ಜ್ಯುವೆಲ್ಲರಿ, ಶಾಪ್ ನಂಬರ್ 301. ಈ ಜಾಗಕ್ಕೆ ಲಗೂನ್ ಬಂದ್ರಿ. ನಿಮ್ಮ ಚಿಕ್ಕದೊರೆಗೆ ಒಂದು ಕೆಲಸ ಆಗ್ಬೇಕಾಗದ. ಪಟೇಲ್ರು ಗಂಭೀರವಾಗಿ, ಶರಣ್ರಿ ಅಪ್ಪ, ಚಿಕ್ಕದೊರೆ ಎಲ್ಲಿರ್ತಾರೋ ಪಟೇಲಪ್ಪನೂ ಅಲ್ಲೇ ಇರ್ತಾನ. 10 ಎಣ್ಸು ಅಷ್ಟರಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನ್ರಿ ಅಂತಂದು ಫೋನ್ ಕಟ್ ಮಾಡಿದ್ರು. ಗೌತಮ್ ಫೋನ್ನ ಜೇಬಿಗೆ ಸೇರಿಸಿ ಒಮ್ಮೆ ಮೈ ಮುರಿದು ಅಸಡ್ಡೆಯಿಂದ ಸೇಠ್ಜಿನ ನೋಡ್ದ. ಅವನ ಆಟಿಟ್ಯೂಡ್ ನೋಡಿದ ಸ್ಟಾಫ್ ಒಬ್ಬ ಅವನ ಶೋಲ್ಡರ್ ಮೇಲೆ ಕೈಯಿಟ್ಟು, ಹೇಳ್ರಿ ಮೇಲೆ, ಯಾರಿಗ್ರಿ ಫೋನ್ ಮಾಡಿದ್ರಿ? ಓ, ನಿಮ್ಮಪ್ಪ ಇನ್ ಕುಬೇರನಾ, ದುಡ್ಡು ತಗೊಂಡು ಬರಕ್ಕೆ. ಗೌತಮ್ ಆ ಸ್ಟಾಫ್ ಕೈನ ಶೋಲ್ಡರಿಂದ ತೆಗೆದು, ಇನ್ನೊಂದು 10 ನಿಮಿಷ ನಿಮಗೆ ಗೊತ್ತಾಗತ್ತೆ ನಮ್ಮಪ್ಪ ಕುಬೇರ್ನ ಅಥವಾ ಅವನಪ್ಪನ ಅಂತ. ಅಷ್ಟಕ್ಕೂ ರಾಜ್ಕುಮಾರ್ನ ಶೋಲ್ಡರ್ ಮೇಲೆ ಕೈ ಹಾಕೋ ಯೋಗ್ಯತೆ, ಅರ್ಹತೆ ಎರಡೂ ನಿನಗಿಲ್ಲ. ಸ್ಟಾಫ್ ಮುಖ ಮುಜುಗರದಲ್ಲಿ ಕೆಂಪಾಗಿತ್ತು. ಸುತ್ತಮುತ್ತ ಇರೋ ಜನರು ಗೌತಮ್ ಮಾತು ಕೇಳಿ ಆಡ್ಕೊಳಕ್ ಶುರು ಮಾಡಿದ್ರು. ನಮ್ಮ ದೇಶದಲ್ಲಿ ಬಡತನ ದೊಡ್ಡ ಸಮಸ್ಯೆನೇ ಅಲ್ಲ, ಈ ರೀತಿ ಗೂಂಡಾಗಳದ್ದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನೋಡಿ ಇವನನ್ನ, ಮುಖ ನೋಡಿದ್ರೆ ಒಳ್ಳೆ ಹುಡುಗ ಅನ್ಸ್ತಾನೆ, ಮಾಡೋ ಕೆಲಸ ನೋಡಿ ಛೇ. ನಮ್ಮಂಥವ್ರೆಲ್ಲ ಇಂಥ ಅವಮಾನ ಆದ್ರೆ ಮುಖ ಮುಚ್ಕೊಂಡು ಓಡೋಗ್ತೀವಿ. ಆದ್ರೆ ಇವನ್ ನೋಡಿ, ಯೂಸ್ಲೆಸ್ ನನ್ ಮಗ. ಇವನು ದೊಡ್ಡ ಕಳ್ಳ ಕಣ್ರಿ, ಪೋಸ್ ಕೊಡೋದ್ ನೋಡಿ. ಇವನ್ ದಿಮಾಗ್ ನೋಡಿ, ಇಡೀ ಶಾಪ್ನ ಪರ್ಚೇಸ್ ಮಾಡ್ತೀನಿ ಅನ್ನೋ ತರ ಬಿಲ್ಡಪ್ ಬೇರೆ. ರಾಜ್ಕುಮಾರ್ ಅಂತೆ. ಶಾಪ್ನ ಪ್ರತಿ ಮೂಲೆ ಮೂಲೆಯಿಂದಲೂ ಗೌತಮ್ ಬಗ್ಗೆ ಗುಸು ಗುಸು ಮಾತುಗಳು ಕೇಳಿ ಬರ್ತಿದ್ವು. 10 ನಿಮಿಷದ ನಂತರ ಇನ್ಯಾವ ನಾಟಕ ನಡೆಯುತ್ತೋ ಅನ್ನೋ ಕುತೂಹಲದಲ್ಲಿ ಎಲ್ಲರೂ ಕಾಯ್ತಿದ್ರು. ಈವನ್ ಓನರ್ ಸೇಠ್ಜಿ ಕೂಡ ಗಡಿಯಾರನೇ ನೋಡ್ತಿದ್ದ. ಸ್ವಲ್ಪ ಹೊತ್ತಲ್ಲೇ 4-5 ಲಕ್ಸುರಿಯಸ್ ಕಾರ್ಗಳು ಶಾಪ್ ಎದುರು ಬಂದು ನಿಂತ್ಕೊಂಡ್ವು. ಕಾರಿಂದ ಕಟ್ಟುಮಸ್ತಾದ ಒಂದಿಷ್ಟು ಬಾಡಿಗಾರ್ಡ್ಸ್ ಕೆಳಗಿಳಿದ್ರು. ಅವ್ರ ಕೈಯಲ್ಲಿ ಗನ್ಸ್ ಇದ್ವು, ಕಿವಿಗೆ ಬ್ಲೂಟೂತ್ ಹಾಕ್ಕೊಂಡಿದ್ರು, ಕೈಯಲ್ಲಿ ವಾಕಿಟಾಕಿ ಹಿಡ್ಕೊಂಡು ಒಬ್ರಿಗೊಬ್ರು ಕಮಾಂಡ್ ಕೊಡ್ತಿದ್ರು. ಶಾಪ್ ಒಳಗಡೆ ಇದ್ದ ಜನರು ಅವ್ರನ್ನ ನೋಡಿ ಬೆಚ್ಚಿಬಿದ್ರು. ಒಂದ್ಸರ್ತಿ ಅವರೆಲ್ಲ ದರೋಡೆ ಮಾಡಕ್ ಬಂದಿದ್ದಾರೇನೋ ಅಂತಾನೂ ಅನ್ಸ್ಬಿಡ್ತು. ಸೇಠ್ಜಿ ಕೂಡ ಟೆನ್ಷನಲ್ಲಿ ಕೌಂಟ್ರಿಂದ ಹೊರಗೆ ಓಡ್ ಬಂದ. ಅದೇ ಹೊತ್ತಲ್ಲಿ ಮಧ್ಯದ ಕಾರಿಂದ ಪಟೇಲ್ರು ಗತ್ತಲ್ಲಿ ಕೆಳಗಿಳಿದು ಆ ಶಾಪನ್ನೇ ದಿಟ್ಟಿಸಿ ನೋಡ್ತಿದ್ರು. ನಂತರ ಪಟೇಲ್ರು ನಿಧಾನಕ್ಕೆ ಶಾಪ್ ಒಳಗೆ ಕಾಲಿಟ್ರು. ಮತ್ತೆ ಗುಸುಗುಸು ಮಾತುಗಳು ಕೇಳಿಸಕ್ ಶುರುವಾಯಿತು. ಬಾಡಿಗಾರ್ಡ್ಸ್ ಆ ಶಾಪ್ನ 4 ದಿಕ್ಕಿಂದ ಸುತ್ತುವರೆದಿದ್ರು. ಪಟೇಲ್ರು ಗೌತಮ್ನ ನೋಡಿ, ಶರಣ್ರೇ, ನಮ್ಮ ಚಿಕ್ಕದೊರೆ ಈ ಸಣ್ಣ ಅಂಗಡಿನಾಗ ಏನ್ ಮಾಡಕ್ ಹತ್ಯಾರೋ ತಿಳಿವಲ್ದು. ಏನಾತ್ರಿ? ಪಟೇಲ್ರ, ಈ ಶಾಪ್ನಾಗ ನನ್ನ ಹೆಂಡತಿ ನೆಕ್ಲೆಸ್ ಇಷ್ಟಪಟ್ಟಾಳ, ಅದಕ್ಕೆ 12 ಲಕ್ಷ ಐತಿ. ನಾನು ತಗೋತೀನಿ ಅಂದ್ರ ಇವ ಒಲ್ಲೆ ಅಂತಾನ. ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಾರ. ಈ ರಾಜ್ಕುಮಾರ್ಗ 12 ಲಕ್ಷ ದೊಡ್ಡ ಲೆಕ್ಕನ ಹೇಳ್ರಿ. ನಂಗ ಆ ನೆಕ್ಲೆಸ್ ಬೇಕು, ಮುಂದಿಂದು ನೀವೇ ನೋಡ್ಕೋರಿ, ಇದು ನನ್ನ ಆರ್ಡರ್ ಅದ ಅಂತ ಹೇಳ್ದವನು ಸ್ಟಾಫ್ ಕಡೆ ಸುಡೋ ಥರ ನೋಡ್ದ. ಅಷ್ಟೊಂದು ಜನ ಗನ್ ಮ್ಯಾನ್ಗಳು ಸುತ್ತುವರೆದಿದ್ದು ನೋಡಿ ಸೇಠ್ಜಿ ಮತ್ತೆ ಎಲ್ಲ ಸ್ಟಾಫ್ ಬೆವರಕ್ಕೆ ಶುರುವಾಗಿದ್ರು. ಪ್ರತಿಯೊಬ್ಬರು ಜೀವ ಕೈಯಲ್ಲಿ ಹಿಡ್ಕೊಂಡಿದ್ರು. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ, ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.